ಏನೋ ಆಗಿದೆ ನಿನಗೆ. ಅವನು ಈ ಮನೆ ಮಗನೇ ಅಲ್ವೇನೋ. ಅವನ್ನ ಮನೆ ಬಿಟ್ಟು ಹೋಗು ಅಂದ್ರೆ ಎಲ್ಲಿಗೂ ಹೋಗ್ತಾನವನು. ಅಮ್ಮ, ಇದು ಅವನ ಮನೆ ಅಲ್ಲ, ನಮ್ಮ ಮನೆ. ನಿಮಗೆ ನಮಗಿಂತ ಹೆಚ್ಚು ಅವನ ಮೇಲೆ ಪ್ರೀತಿ ಜಾಸ್ತಿ ಅಲ್ಲ? ಅವನ್ನೇ ಮೆರೆಸಿ. ಒಂದು ಕೆಲಸ ಮಾಡ್ತೀವಿ, ನಾನು ವೀಣಾ ಇಬ್ರು ಈ ಮನೆ ಬಿಟ್ಟು ಹೊರಟೋಗ್ತೀವಿ. ಅವಾಗ ನೀವು ಆರಾಮಾಗಿ. ವೀಣಾ, ಬಟ್ಟೆ ಪ್ಯಾಕ್ ಮಾಡ, ನಾವು ಹೊಡೋಣ, ನಡಿಯ. ಏನ್ರಿ ಏನ್ರಿ ಆಗಿದೆ ನಿಮ್ಗೆ? ವೆಂಕಿನೂ ಈ ಮನೆ ಮಗ ರೀ, ಅವನನ್ನ ಯಾಕ್ರಿ ಮನೆಯಿಂದ ಆಚೆ ಹೋಗೋಂತಿದ್ದೀರಾ? ನಾನು ಹೇಳ್ದೆ ಅಷ್ಟು ಕೇಳೆ. ನಡಿಯೇ, ಬಟ್ಟೆ ಪ್ಯಾಕ್ ಮಾಡೆ. ಏನೇ ನೋಡ್ತಾ ನಿಂತಿದ್ದೆ? ಹೋಗಿ ಬಟ್ಟೆ ಪ್ಯಾಕ್ ಮಾಡೆ, ನಡಿಯ. ಸಂತು, ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಏನೋ ನೀನ್ ಮಾಡ್ತಾ ಇರೋದು? ಬೆಂಕಿಗೆ ಅಪ್ಪ ಅಮ್ಮ ಜನ್ಮ ಕೊಡದೇ ಇರ್ಬೋದು, ಆದ್ರೆ ಅವನು ಮಗನೇ. ಅವನನ್ನ ಮನೆ ಬಿಟ್ಟು ಹೋಗು ಅಂತೀಯ? ಅಜಯ್, ಎಲ್ಲ ಅವನೇ ಅನ್ನೋ ಹಾಗಾಗಿದ್ರೆ ನಮ್ಮನ್ನೇ ಕುಡಿಸ್ಬೇಕಾಗಿತ್ತು. ಸಂತು, ಸಂತು, ಇಲ್ಲಿ ನೋಡು. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡಮ್ಮ, ಒಂದು ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ಅವನಿರ್ಬೇಕು. ಸಂತು, ಯಾಕೋ ಏನಾಗಿದೆಯೋ ನಿನಗಿವತ್ತು? ಅವಾಗಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಸುಮ್ಮನೆ ಇದ್ಬಿಡಪ್ಪ. ನೀನು ಹೇಳೋದು ನೋಡಿದ್ರೆ ನಾನು ಈ ಮನೆಗೆ ಏನು ಮಾಡಿಲ್ವಾ? ನೀವೆಲ್ಲ ಹಾಗಾದ್ರೆ ಹಾಗೆ ಬೆಳೆದು ಬಿಟ್ರ? ಹೀಗೆ ಮಾತಾಡಿದ್ರೆ ವೆಂಕಿ ಮನಸ್ಸಿಗೆ ನೋವಾಗುತ್ತೆ ಅಂತ ಜ್ಞಾನ ಬೇಡವೇನೋ ನಿನಗೆ? ಯಾಕಪ್ಪ ಮತ್ತೆ ಅವನ ಪರನೇ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ನೀವೇನ್ ಮಾಡಿದಿರಿ ಮನೆಗೆ? ಯಾವ್ದೋ ಕಿತ್ತೋಗಿರೋ ಆಟ ಓಡಿಸ್ಬಿಟ್ಟು 50-100 ಕೊಟ್ಬಿಟ್ರೆ ಆಗೋಯ್ತಾ? ಈ ಮನೆಗೆ ದುಡಿತಿರೋದು ನಾನು, ಇವನ್ ಹರೀಶ ಅಲ್ಲೇನಾ? ನಿಮಗೆ ರಿಟೈರ್ಡ್ ಆಗಿದೆ ತಾನೆ? ನಾವು ಹೇಳಿದ್ ಕೇಳ್ಕೊಂಡು ಸುಮ್ಮನೆ ಬಿದ್ದಿರಿ. ಸಂತು, ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ದುಡ್ಡು ದುಡ್ಡು ಅಂತ ಬಡ್ಕೋತೆ. ಏನೋ ಬಂದಿರೋದು ನಿನಗೆ? ಛೀ, ಹೆತ್ತಪ್ಪ ಅಮ್ಮನಿಗೆ ಆ ಥರ ಮಾತಾಡ್ತಾರೇನೋ? ಸುಮ್ಮನೆ ಕೂತ್ಕೊಳ್ಳಾಕೆ. ಕೂತ್ ತಿನ್ನೋರಿಗೆ ಏನ್ ಗೊತ್ತು ದುಡಿಯೋನ್ ಕಷ್ಟ. ನೋಡಿಯಪ್ಪ, ಅವನು ಈ ಮನೇಲಿ ಇರ್ಬೇಕು ಅಂದ್ರೆ ನಾನು ವೀಣಾ ಈ ಮನೇಲಿ ಇರಲ್ಲ. ಇಲ್ಲ ನಾವಿರ್ಬೇಕು ಅಂದ್ರೆ ಅವನನ್ನ ಈ ಮನೆಯಿಂದ ಆಚೆ ಕಳ್ಸಿ. ಅಪ್ಪಾಜಿ ಗೆದ್ದಿರೋದು ನನ್ಗೆ ಏಟ್ ಖುಷಿ ಆಯ್ತೈತೆ ಅಂದ್ರೆ ಅದರ ಪದಗಳಲ್ಲಿ ಹೇಳಕ್ಕೆ ಆಯ್ತಿಲ್ಲ. ಅದೇ ನಿಮ್ಮ ಕನಸಾಗಿತ್ತಲ್ವಾ? ಅದು ನೆರವೇರಿದ ಮೇಲೆ ಖುಷಿ ಆಗದೆ ಇರುತ್ತಾ?
ಮೇಡಮ್ರೆ, ಈ ಗೆಲುವಿಗೆ ನೀವೇ ಕಾರಣ. ಏನು ಹೇಳ್ತಿದ್ದೀರಾ ನೀವು? ನಿಮ್ಮ ಅಪ್ಪ ಗೆದ್ದಿದ್ದಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ? ಅವ್ರ ಜನರಿಗೆ ಮಾಡಿರೋ ಸೇವೆಯಿಂದ ಅವ್ರು ಗೆದ್ದಿದ್ದಾರೆ ಹೊರತು ನನ್ನಿಂದ ಅಲ್ಲ. ಇಲ್ಲ ಮೇಡಮ್ರೆ, ಈ ಗೆಲುವು ನಿಮ್ಮಿಂದನೇ, ನೀವೇ ಕಾರಣ. ಅವತ್ತು ನಮ್ಮ ಅಪ್ಪಾಜಿ ಗೆಲ್ಲಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡ್ರಲ್ವಾ, ಆ ನಿಮ್ಮ ಪ್ರಾರ್ಥನೆನ ಆ ದೇವ್ರು ಕೇಳಿಸ್ಕೊಂಬಿಟ್ಟವನೇ ಅನ್ಸುತ್ತೆ. ಅದಕ್ಕೆ ನಮ್ಮ ಅಪ್ಪಾಜಿ ಗೆಲುವು ಕೊಟ್ಬಿಟ್ಟಿದ್ದಾನೆ. ಈ ಗೆಲುವು ನಿಮ್ಮಿಂದನೇ ಮೇಡಮ್ರೆ. ಜೀವನದಲ್ಲಿ ಮೊದಲನೇ ಸಲ ಆ ದೇವರು ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡಿದ್ದಾನೆ ಅನ್ಸುತ್ತೆ. ಯಾಕೆ ಮೇಡಮ್ರೆ ಹಿಂಗೆಲ್ಲ ಹೇಳ್ತೀರಾ? ನಿಮ್ಮಂಥ ಒಳ್ಳೆ ಮನಸ್ಸಿರೋರು ಪ್ರಾರ್ಥನೆ ಮಾಡ್ಕೊಂಡ್ರೆ ಯಾವ ದೇವ್ರ ತಾನೇ ಕೇಳಕ್ಕಿಲ್ಲ ಹೇಳಿ? ಕೇಳಿಸ್ಕೊಳ್ತಿರೋ ಹಾಗಿರ್ತಿದ್ರೆ ಇವತ್ತು ನನ್ನ ಜೀವನ ಯಾಕಿಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತಿದ್ದ ಹೇಳಿ? ಆ ದೇವರು ಕೇಳಿಸ್ಕೊತಾನೆ, ಒಳ್ಳೇದು ಮಾಡ್ತಾನೆ ಅನ್ನೋದೆಲ್ಲ ನಮ್ಮ ಭ್ರಮೆ ಅಷ್ಟೆ. ಮೇಡಮ್ರೆ, ನಿಮಗೆ ನನ್ನಿಂದ ಎಷ್ಟು ಬೇಜಾರಾಗದೆ ಅಂತ ನಂಗೆ ಗೊತ್ತು. ಆದ್ರೂ ನಮ್ಮ ಅಪ್ಪಾಜಿ ಗೆಲ್ಲಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡ್ರಲ್ಲ, ಅದೇ ನನ್ನ ಖುಷಿ. ನೀವೇನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನೀವೇನೇ ಬೇಡ್ಕೊಂಡ್ರು ಆ ದೇವ್ರು ಕೇಳಿಸ್ಕೊತಾನೆ. ಕೇಳಿಸ್ಕೊತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಪ್ರಾರ್ಥನೆ ಮಾಡಿದ್ದು ಒಂದು ರೀತಿಯಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರನೇ. ಇಷ್ಟು ದಿವಸ ನನ್ನ ಜಾತಕ ಸರಿಯಿಲ್ಲ, ನನ್ನ ಕಾಲಿಟ್ಟ ಜಾಗದಲ್ಲಿ ಒಳ್ಳೇದಾಗಲ್ಲ ಅನ್ನೋ ಭಾವನೆ ಎಲ್ಲರಲ್ಲೂ ಇತ್ತು. ಇದೊಂದು ಮಾತ್ರ ದೂರ ಆಗಲಿ ಅಂತ ಕೇಳ್ಕೊಂಡೆ. ಏನೋ ನನ್ನ ಗ್ರಹಚಾರ ಚೆನ್ನಾಗಿತ್ತು ಅನಿಸುತ್ತೆ. ಆ ದೇವರು ಕೇಳ್ಕೊಂಡು ಹರಿಸ್ಬಿಟ್ಟ. ಆದರೆ ಇವತ್ತು ನಿಮ್ಮಪ್ಪ ಗೆದ್ದಿರೋದು ನನ್ನಿಂದ ಅಲ್ಲ, ನೀವು ಪಟ್ಟಿರೋ ಶ್ರಮ, ಹೋರಾಟ, ಜನರ ಪ್ರೀತಿನ ಗೆದ್ದಿರೋದ್ರಿಂದಾನೇ ನಿಮಗಿವತ್ತು ಗೆಲುವು ಸಿಕ್ಕಿರೋದು. ಒಬ್ಬ ಮಗನಾಗಿ ಇವತ್ತು ನಿಮ್ಮಪ್ಪನ ಗೆಲ್ಲಿಸ್ಬಿಟ್ಟಿದ್ದೀರಾ. ಏನೇ ಆದರೂ ಈ ಗೆಲುವಲ್ಲಿ ನಿಮ್ಮ ಪ್ರಾರ್ಥನೆ ಸೇರಿದೆ ಅನ್ನೋದೇ ನನ್ನ ನಂಬಿಕೆ. ಸರಿ ಮೇಡಮ್ರೆ, ಈ ಗೆಲುವು ಕಾರಣವಾಗಿರೋ ಎಲ್ಲ ಪಾರ್ಟಿ ವರ್ಕರ್ಗಳಿಗೂ ಸಿಹಿ ಹಂಚ್ಬಿಟ್ಟು ಬರ್ತೀನಿ. ಸಂತು, ನಿನ್ ಕೈ ಮುಗಿತೀನಿ, ಹೀಗೆಲ್ಲ ಹೇಳ್ಬೇಡ್ವೋ. ಬೇಕಾದ್ರೆ ನಿನ್ ಕಾಲಕ್ಕೆ ಬೇಡ್ಬಿಡ್ತೀನಿ, ಹೀಗೆಲ್ಲ ಮಾತಾಡ್ಬೇಡ್ವೋ. ನನಗೆ ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ನಾವು ಇಲ್ಲಿ ಇರಬೇಕು ಅಂದ್ರೆ ಅವನನ್ನ ಈ ಮನೆಯಿಂದ ಆಚೆ ಕಳಿಸಿ, ಇಲ್ಲ ಅಂದ್ರೆ ನಾನು ನಿಮ್ ಪಾಲಿಗೆ ಸತ್ತೆ ಅಂತ ಅನ್ಕೊಳ್ಳಿ. ಅಯ್ಯೋ 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 ಅಯ್ಯೋ, ನಾನು ಏನ್ ಮಾಡ್ಲಿ? ನಾನು ಹೇಗೆ ಹೇಳಿ ಇವನ್ಗೆ? ನನ್ ಮಗ ಎಲ್ಲಿ ಹೋಗ್ತಾನೆ? ನನ್ ಮಗ ಎಲ್ಲಿ ಹೋಗ್ತಾನೆ? ನನ್ ಮಗ ಎಲ್ಲಿ ಹೋಗ್ತಾನೆ ರೀ? ಏನಾಗುತ್ತೆ ಅವನಿಗೆ? ಸಂತು, ಆಯ್ತಪ್ಪ, ನೀನು ಹೇಳ್ದಾಗೆ ಆಗಲಿ. ವೆಂಕಿನೇ ಈ ಮನೆಯಿಂದ ಆಚೆ ಹೋಗ್ಲಿ. ಇದೇನು ಹೇಳ್ತಿದ್ದೀರಾ ಮಾವ? ಅವರೇನೋ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಅಂತ ಬೆಂಕಿನ ಮನೆ ಬಿಟ್ಟು ಆಚೆ ಕಳ್ಸಕ್ಕಾಗತ್ತಾ? ಹೇಳಿ ಮಾವ.
ಅಂತ ಕೆಲಸ ಮಾಡಬೇಡಿ ಮಾವ, ಬೇಡಿ. ಇನ್ನೇನಮ್ಮ ಮಾಡ್ಲಿ ಬೇಡ, ಏನ್ ಮಾಡ್ಲಿ? ನಮ್ ಕಾಲ ಮುಗೀತಮ್ಮ. ಮನೆ ನಡ್ಸೋರು ಅವ್ರು ಹೇಳ್ದಾಗ ನಾವು ಕೇಳ್ಬೇಕಲ್ವಾ? ಬೆಂಕಿ, ಬೆಂಕಿ, ನಾನು ಕ್ಷಮಿಸ್ಬಿಡಪ್ಪ. ಬೆಂಕಿ, ನೀನೆಲ್ಲೂ ಹೋಗ್ಬೇಡ, ಇಲ್ಲೇ ಇರೋ. ಅವನು ಹೋಗ್ತಾ ಇದ್ದಾನೆ, ಹೋಗ್ಬೇಡ ಅಂತ ಹೇಳ್ರಿ, ಅವನಿಗೆ ಹೋಗ್ಬೇಡ ಅಂತ ಹೇಳ್ರಿ. ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯನ ನಮ್ಮ ಮನೆಯವ್ರಿಗೆ ಹೇಳೋದು ಬೇಡ ಅಂತ ನೀವು ಹೇಳಿದ್ರಿ. ಆದರೆ ನಂಗೆ ಯಾಕೋ ಮನಸ್ಸು ತಡೀತಿಲ್ಲ. ಇವತ್ತೇ ಫೋನ್ ಮಾಡಿ ಹೇಳ್ಬಿಡ್ಲಾ? ಚಿನ್ನು ಮರಿ, ನಾನು ಹೇಳಬಾರ್ದು ಅಂತ ಹೇಳಿದ ವಿಷಯನ ಹೇಳಲೇಬೇಕು ಅಂತ ನಿಮಗೆ ಯಾಕೆ ಇಷ್ಟೊಂದು ಆಸೆ? ಅಲ್ಲ ರೀ, ನೀವು ಹೇಳಿದ್ರಿ ಸರಿ, ಆದರೆ ನಮಗೆ ವಿಷಯ ಗೊತ್ತಾದ್ಮೇಲೂ ಅವ್ರಿಗೆ ಹೇಳ್ದೆ ಇರೋದು ತಪ್ಪಾಗತ್ತಲ್ವಾ? ಮುಂದೆ ಒಂದಿನ ಗೊತ್ತಾದ್ಮೇಲೆ ಯಾಕೆ ನಂಗೆ ಇಷ್ಟು ದಿನ ಆದರೂ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ರೀ, ಪ್ಲೀಸ್ ಹೇಳ್ತೀನಿ. ಚಿನ್ನು ಮರಿ, ವಿಷಯ ಹೇಳಬಾರ್ದು ಅಂತ ನಾನು ಹೇಳ್ತಿಲ್ವಲ್ಲ, 1-2 ದಿನ ತಡೆದು ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇ ಯಾಕೆ ರೀ? ನಮಗೆ ಅಂತ ನಮ್ಮ ಮನೆಯವ್ರು ಮಾತ್ರ ಇರೋದು, ಅವರಿಗೆ ಹೇಳ್ದಿದ್ರೆ ಹೇಗೆ? ಈಗ ನೀವು ಖುಷಿ ಪಟ್ಟ ಹಾಗೆ ಅವರು ಖುಷಿ ಪಡೋದು ತಪ್ಪಾ? ಈಗ ನಿನ್ನೆ ಹೇಳಿದ ವಿಷಯ ಮತ್ತೆ ರಿಪೀಟ್ ಮಾಡ್ಬೇಕಾ? ನೋಡಿ, ಈ ಖುಷಿನ ನಾನು ಒಬ್ಬನೇ ಎಂಜಾಯ್ ಮಾಡಬೇಕು ಅಂತ ನನಗೆ ಆಸೆ ಇದೆ. ಈಗ ಅವ್ರಿಗೆ ವಿಷಯ ಗೊತ್ತಾದರೆ ಅವ್ರು ಖುಷಿ ಪಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಖಂಡಿತ ಖುಷಿ ಪಡ್ತಾರೆ. ಆದರೆ ನನ್ನ ಪಾಲಿನ ಖುಷಿನ ಅವರು ಕಿತ್ಕೊಂಡ್ಬಿಡ್ತಾರೆ ಅಂತ ನನಗನ್ಸುತ್ತೆ. ಅದಕ್ಕೆ ಪ್ಲೀಸ್ 1-2 ದಿನ ಈ ಖುಷಿನ ನಾನು ಒಬ್ಬನೇ ಎಂಜಾಯ್ ಮಾಡ್ತೀನಿ, ಅವಕಾಶ ಮಾಡಿಕೊಡಿ, ಆಮೇಲೆ ನಾವು ಹೇಳೋಣ. ಪ್ಲೀಸ್ ರೆಸ್ಟ್ ತಗೋತಾ ಬಂದೆ.
ಬೆಂಕಿ ನೀನು ಹೋಗ್ಬೇಡು, ನನ್ನ ನೋಡ್ಕೊಳ್ಳೋರು ಯಾರು ಮಗ? ಅಜ್ಜಿ ಸಾಕು, ಸುಮ್ಮನಿರೋ. ಇಷ್ಟು ದಿವಸ ಅವನಿಗೆ ಪ್ರೀತಿ ತೋರಿಸಿದ್ಯಾ ತಾನೆ, ಈಗ ಅವ್ನು ಕಳಿಸ್ಕೊಡು. ಏ ಯಾಕೋ ಹಿಂಗಾಡ್ತಿದ್ಯಾ? ನಿನಗೇನು ಕೇಳಿ ಬಂದಿದೆ? ಯಾಕಜ್ಜಿ ಅಷ್ಟೊಂದು ಶಾಪ ಹಾಕ್ತ್ಯಾ? ನಾನು ಈ ಮನೆ ಮಗ ಅನ್ನೋದು ನೆನಪಿರ್ಲಿ. ಯಾಕ್ರಿ ಪದೇ ಪದೇ ಮನೆ ಮಗ ಅಂತ ಬಡ್ಕೋತೀರಾ? ನೀವು ಅತ್ತೆ ಮಾವನ ಹೊಟ್ಟೆಲ್ಲಿ ಹುಟ್ಟಿರ್ಬೋದು, ವೆಂಕಿ ಹುಟ್ಟಿಲ್ದೇ ಇರ್ಬೋದು. ಆದರೆ ಅತ್ತೆ ಮಾವ ಯಾವಾಗಲೂ ವೆಂಕಿನ ಮಗ ಅಂತಾನೆ ಸಾಕಿದ್ದಾರೆ. ಒಂದು ಸ್ವಲ್ಪ ಮನ್ಸು ಬದಲಾಯಿಸ್ಕೊಂಡು ಅವ್ರ ಮನೆ ಬಿಟ್ಟು ಹೋಗೋದನ್ನ ತಡೀರಿ. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ. ಯಾರ್ಯಾರನ್ನ ಎಲ್ಲ ಇಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅತ್ತೆ ಮಾವ ನಮ್ಮನ್ನ ಏಯ್, ಏನಂತ ಇಂದು ಎಲ್ಲ ಮುಗಿದ ಮೇಲೆ? ಅದು ಇವ್ರ ಮನೆಯಿಂದ ಹೊರಗಡೆ ಹೋದ್ಮೇಲೆ ಅವಾಗ ಬಂದು ಅಪ್ಪ ಅಮ್ಮನ ನೋಡ್ಕೊಂಡು ಹೋಗೋಕ್ಕೆ ಒಂದು ಅವಕಾಶ ಮಾಡಿಕೊಡು ಅಂತ ಕೇಳ್ತಿದ್ದೆ. ಓಹೋ, ಇದು ಬೇರೆ ಆಗಲ್ಲ ಅಂತ ಹೇಳೋ.
ಅವ್ರನ್ನೇನು ಕೇಳೋದು ವೆಂಕಿ? ನೀನು ಈ ಮನೆ ಮಗ, ನೀನು ಯಾವತ್ತು ಬೇಕಿದ್ರೂ ಈ ಮನೆಗೆ ಹೋಗಿ ಬಂದು ಮಾಡ್ಬೋದು. ಈ ಮನೆಗೆ ಬರೋದಿಕ್ಕೆ ನಿನಗೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ.